ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಫ್ಟಿಯ ಈ ವಾರದ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. 25,700 ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತದೆ. 2% ಜಂಪ್ ಈ ವಾರದಲ್ಲಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುವಂಥ ಎಲ್ಲ ಪಾಸಿಬಿಲಿಟಿಗಳು ಕಾಣಿಸ್ತದೆ. ಮುಂದಿನ ವಾರ ದೀಪಾವಳಿ ವೀಕ್ ಆಗಿರೋದ್ರಿಂದ ಬೈಯಿಂಗ್ ಕಂಟಿನ್ಯೂ ಆಗುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ 26,000 ಲೆವೆಲ್ಸ್ ಅನ್ನು ನಿಫ್ಟಿ ರೀಚ್ ಮಾಡ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. 26,000 ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇಮಿಡಿಯೇಟ್ ಸಪೋರ್ಟ್ ನಮಗೆ 25,500 ಲೆವೆಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಯು ಎಸ್ ಮಾರ್ಕೆಟ್ಸನ್ನು ಅಬ್ಸರ್ವ್ ಮಾಡಿದಾಗ ಯು ಎಸ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. 1% ಯು ಎಸ್ ಮಾರ್ಕೆಟ್ಸ್ ಕೂಡ ಈ ವಾರದಲ್ಲಿ ಮೂವ್ ಆಗಿದೆ. ಹಾಗೆ ಶುಕ್ರವಾರದ ದಿನ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಡೌ ಜೋನ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಪಾಸಿಟಿವ್ ಆಗಿ ಕಾಣಿಸ್ತದೆ. ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ FIIs ಮತ್ತೆ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿರೋದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಟ್ರೆಂಡನ್ನು ವಾಪಸ್ ತಂದಿದೆ. ಸೊ ಮುಂದಿನ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. ದೀಪಾವಳಿ ಹಬ್ಬ ಇರೋದ್ರಿಂದ 2 ದಿನ ಮಾರ್ಕೆಟ್ ಹಾಲಿಡೇ ಇದೆ. 21 ಅಕ್ಟೋಬರ್ 22 ಅಕ್ಟೋಬರ್ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಕೇವಲ 3 ಟ್ರೇಡಿಂಗ್ ಸೆಷನ್ಸ್ ಮಾತ್ರ ನಮಗೆ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. 21 ಅಕ್ಟೋಬರ್ ಮಂಗಳವಾರ ಲಕ್ಷ್ಮೀ ಪೂಜೆಯ ದಿನ ಮಾರ್ಕೆಟ್ ಹಾಲಿಡೇ ಇದ್ರೂ ಕೂಡ ಮುಹೂರ್ತ್ ಟ್ರೇಡಿಂಗ್ ನಡೆಯುತ್ತೆ. ಸೊ ಮುಹೂರ್ತ್ ಟ್ರೇಡಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಮಾರ್ಕೆಟ್ನಲ್ಲಿ ಸಾಕಷ್ಟು ವರ್ಷಗಳಿಂದ ಇದೆ. ಈ ಬಾರಿ ಮುಹೂರ್ತ್ ಟ್ರೇಡಿಂಗ್ 21 ಅಕ್ಟೋಬರ್ಗೆ ನಡೀತಿದ್ದು ಸೊ ಮಧ್ಯಾಹ್ನ 1:45ರಿಂದ 2:45ವರೆಗೂ ಮಾರ್ಕೆಟ್ ಟ್ರೇಡಿಂಗ್ ಓಪನ್ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ನಿಂದ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಸೊ ಯಾರು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಅವರು ಈ ಒಂದು ಟೈಮ್ನಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಕೂಡ ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ನಾರ್ಮಲ್ ಆಗಿ ಯಾವ ರೀತಿಯಲ್ಲಿ ನೀವು ಮಾರ್ಕೆಟ್ನಲ್ಲಿ ಟ್ರೇಡಿಂಗನ್ನು ಮಾಡ್ತೀರಾ ಅದೇ ರೀತಿಯ ಟ್ರೇಡಿಂಗ್ಗೆ ಅವಕಾಶ ಇರುತ್ತೆ. ಬಟ್ 22 ಅಕ್ಟೋಬರ್ಗೆ ಯಾವುದೇ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ಗೆ ಅವಕಾಶ ಇರೋದಿಲ್ಲ. ಮಾರ್ಕೆಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ. ಸೊ ಮುಂದಿನ ವಾರದ ಮೇಜರ್ ಇವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ US ನ CPI ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಅಕ್ಟೋಬರ್ 14ಕ್ಕೆ ಈ ಒಂದು ಡೇಟಾ ರಿಲೀಸ್ ಆಗಬೇಕಾಗಿತ್ತು. ಬಟ್ US ನಲ್ಲಿ ಗೌರ್ಮೆಂಟ್ ಶಟ್ ಡೌನ್ ಆಗಿರೋದ್ರಿಂದ ಈ ಡೇಟಾ ರಿಲೀಸ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಬಟ್ ಶುಕ್ರವಾರದ ಒಳಗಾಗಿ ಈ ಒಂದು ಡೇಟಾ ರಿಲೀಸ್ ಆಗುತ್ತೆ. ಸೊ ಶುಕ್ರವಾರ ಡೇಟಾ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅಕ್ಟೋಬರ್ 28, 29ಕ್ಕೆ ಫೆಡ್ನ ಮೀಟಿಂಗ್ ಇರುತ್ತೆ. ಈ ಒಂದು ಮೀಟಿಂಗ್ನಲ್ಲಿ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. US ಇನ್ಫ್ಲೇಷನ್ ಕಂಟ್ರೋಲ್ನಲ್ಲಿ ಇದ್ರೆ ಫೆಡ್ ರೇಟ್ ಕಟ್ಸ್ ಅನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ಫ್ಲೇಷನ್ ಡೇಟಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಲೇಷನ್ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ಗಿಂತ ಹೆಚ್ಚಾಗಿ ಡಿಕ್ಲೇರ್ ಆದರೆ ಮತ್ತೆ US ಮಾರ್ಕೆಟ್ಸ್ಗಳಲ್ಲಿ ಸ್ವಲ್ಪ ಪ್ಯಾನಿಕ್ ನೋಡೋದಕ್ಕೆ ಸಿಗ್ಬೋದು. FIIs ಏನು ಈಗ ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈಯಿಂಗನ್ನು ಮಾಡ್ತಿದ್ದಾರೆ ಮತ್ತೆ ಸೆಲ್ಲಿಂಗ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅವರು ಕೂಡ RBI ರೇಟ್ ಕಟ್ಸನ್ನು ಮಾಡ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ನಿಂದ ಕೂಡ ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಸೊ ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIs ಕಡೆಯಿಂದ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿವರೆಗೂ FIIs ಕಡೆಯಿಂದ 586 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಓವರ್ ಆಲ್ ನೋಡೋದಕ್ಕೆ ಸಿಕ್ಕಿದೆ. ಇದು ಒಳ್ಳೆ ಒಂದು ನಂಬರ್ಸೇ ಆಗಿರುತ್ತೆ. ಯಾಕೆಂದರೆ ಕಳೆದ 2-3 ತಿಂಗಳಿಂದ FIIs ತುಂಬಾ ನೆಟ್ ಸೆಲ್ಲಿಂಗನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಿದ್ರು. ಆ ಒಂದು ಅಮೌಂಟ್ ಈಗ ಕಡಿಮೆ ಆಗ್ತದೆ. DIIs ಕಡೆಯಿಂದ ಒಳ್ಳೆ ಒಂದು ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತಿರೋದು ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆ. ಸೊ ಇನ್ನೊಂದು ಪಾಸಿಟಿವ್ ಫ್ಯಾಕ್ಟರ್ ಅಂದರೆ ಇಂಡಿಯನ್ ರುಪಿ ಡಾಲರ್ನ ಮುಂದೆ 89ರ ಲೆವೆಲ್ನವರೆಗೂ ಹೋಗಿತ್ತು. ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕರೆಕ್ಟ್ ಆಗಿದೆ. ಅಂದರೆ ಇದು ಭಾರತಕ್ಕೆ ಪಾಸಿಟಿವ್ ಆಗಿರುತ್ತೆ. ಸೊ ನಮ್ಮ ರುಪಿ ಡಾಲರ್ನ ಮುಂದೆ ಸ್ಟ್ರಾಂಗ್ ಆದಷ್ಟು ಕೂಡ ನಾವು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಹಾಗೆ FIIs ಕೂಡ ಇಂಡಿಯನ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಯಾಕೆಂದರೆ ರುಪಿ ವ್ಯಾಲ್ಯೂ ಸ್ಟ್ರಾಂಗ್ ಆದಾಗ ಇಂಡಿಯನ್ ಮಾರ್ಕೆಟ್ನಿಂದ ಅವರು ಡಾಲರ್ಗೆ ಕನ್ವರ್ಷನನ್ನು ಮಾಡಿಕೊಂಡಾಗ ಒಳ್ಳೆ ರಿಟರ್ನ್ಸ್ ಅವ್ರಿಗೆ ಸಿಗುತ್ತೆ. ಸೊ ಮುಂದಿನ ವಾರದ ಇನ್ನೊಂದು ಮೇಜರ್ ಇಂಪ್ಯಾಕ್ಟ್ ಏನಿದೆ, ರಿಲಯನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್ನ ರಿಸಲ್ಟ್ಸ್ ಬಂದಿದೆ. ಈ ರಿಸಲ್ಟ್ಸ್ಗೆ ಈ ಕಂಪನಿಗಳು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ರಿಲಯನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ನಲ್ಲಿ ಹೆಚ್ಚಿನ ಒಂದು ವೆಯ್ಟೇಜ್ ಹೊಂದಿರುವಂಥ ಕಂಪನೀಸ್ ಆಗಿರುತ್ತೆ. ಸೊ 22,092 ಕೋಟಿ ಪ್ರಾಫಿಟ್ಸನ್ನು ರಿಲಯನ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಪ್ರಾಫಿಟ್ಸ್ ಫಾಲ್ ಆಗಿದೆ. ಬಟ್ ಲಾಸ್ಟ್ ಕ್ವಾರ್ಟರ್ನಲ್ಲಿ ಅದರ್ ಇನ್ಕಮನ್ನು ನೀವು ಅಬ್ಸರ್ವ್ ಮಾಡ್ಬೋದು. 15,000 ಕೋಟಿಯ ಅದರ್ ಇನ್ಕಮ್ ಇತ್ತು. ಸೊ ಬೇರೆ ಕ್ವಾರ್ಟರ್ಗಳಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಒಂದು ಫಿಗರ್ ನಮಗೆ 4,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದೇ ರೀಸನ್ನಿಂದ ಕಳೆದ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ಸ್ ತುಂಬಾ ಇನ್ಕ್ರೀಸ್ ಆಗಿತ್ತು. ಸೊ ಆ ಒಂದು ಅದರ್ ಇನ್ಕಮನ್ನು ಎಕ್ಸ್ಕ್ಲೂಡ್ ಮಾಡಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ರೆವೆನ್ಯೂಸನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. 2,54,000 ಕೋಟಿ ಅರೌಂಡಲ್ಲಿ ರೆವೆನ್ಯೂಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ರಿಸಲ್ಟೇ ರಿಲಯನ್ಸ್ನ ಕಡೆಯಿಂದ ಬಂದಿದೆ.
ಹಾಗೆಯೇ ಜಿಯೋ ಬಿಸ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ ಜಿಯೋ 14% ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋತನ್ನು ತೋರಿಸಿದರೆ, ಹಾಗೆ ಸಬ್ಸ್ಕ್ರೈಬರ್ ಬೇಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಆವರೇಜ್ ರೆವೆನ್ಯೂ ಪರ್ ಯೂಸರ್ ₹211ಗೆ ರೀಚ್ ಆಗಿದೆ. ಇಯರ್ ಆನ್ ಇಯರ್ ಆವರೇಜ್ ರೆವೆನ್ಯೂ ಪರ್ ಯೂಸರ್ನಲ್ಲಿ 8% ಇನ್ಕ್ರೀಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಜಿಯೋ ಫೈಬರ್ ಕನೆಕ್ಷನ್ಸ್ಗಳು ಕೂಡ ಇನ್ಕ್ರೀಸ್ ಆಗ್ತದೆ. ಜಿಯೋ IPO ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಈ ಒಂದು ಮೀಟಿಂಗ್ನಲ್ಲಿ ಕೂಡ ನೋಡೋದಕ್ಕೆ ಸಿಗಲಿಲ್ಲ. ಮೇ ಬಿ 2026ರಲ್ಲೇ ಜಿಯೋ IPO ಬರುವಂಥ ಪಾಸಿಬಿಲಿಟೀಸ್ ಇರೋದು. ಸೊ ರಿಲಯನ್ಸ್ ರಿಟೇಲ್ನ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಸೊ ಇಯರ್ ಆನ್ ಇಯರ್ ರೆವೆನ್ಯೂಸ್ 18% ಇನ್ಕ್ರೀಸ್ ಆಗಿದೆ. ಹಾಗೆ ಸ್ಟೋರ್ ಎಕ್ಸ್ಪಾನ್ಷನ್ ಕೂಡ ನೋಡೋದಕ್ಕೆ ಸಿಗ್ತದೆ. ಜಿಯೋ ಮಾರ್ಟ್ ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದು, ಒಳ್ಳೆ ಒಂದು ನೆಟ್ ಆರ್ಡರ್ ವ್ಯಾಲ್ಯೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಕೂಡ ಇಯರ್ ಆನ್ ಇಯರ್ 3.2% ರೆವೆನ್ಯೂ ಇನ್ಕ್ರೀಸ್ ಅನ್ನು ತೋರಿಸಿದೆ. ಈ ಒಂದು ಬಿಸ್ನೆಸ್ ಸ್ಟೇಬಲ್ ಆಗಿ ಕಾಣಿಸ್ತಿದೆ. ಸೊ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟೇ ರಿಲಯನ್ಸ್ನ ಕಡೆಯಿಂದ ಬಂದಿದೆ. ನಾಳೆ ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ HDFC ಬ್ಯಾಂಕ್ ಶನಿವಾರ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 11% ಇನ್ಕ್ರೀಸ್ ಆಗಿದೆ. ಟೋಟಲ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ 76,691 ಕೋಟಿಯ ಟೋಟಲ್ ಇನ್ಕಮ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 77,470 ಕೋಟಿಯ ಟೋಟಲ್ ಇನ್ಕಮ್ ಬಂದಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಟೋಟಲ್ ಇನ್ಕಮ್ ಫಾಲ್ ಆಗಿದೆ. 18,641 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 18,155 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಬ್ಯಾಂಕ್ನ ಅಸೆಟ್ ಕ್ವಾಲಿಟಿ, ಬ್ಯಾಡ್ ಲೋನ್ಸ್ ಕೂಡ ಇಂಪ್ರೂವ್ ಆಗ್ತದೆ. 0.42% ನೆಟ್ NPA ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ನೆಟ್ NPA 0.47% ಇತ್ತು. ಸೊ ಇದು ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ಕಳೆದ ಒಂದು ವರ್ಷದಲ್ಲಿ HDFC ಬ್ಯಾಂಕ್ 15% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಇದು ಒಳ್ಳೆ ಒಂದು ರಿಟರ್ನ್ಸೇ ಆಗಿರುತ್ತೆ. ಹಾಗೆ ICICI ಬ್ಯಾಂಕ್ನ ಕ್ವಾರ್ಟರ್ ಟು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದಾಗ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 5% ಇನ್ಕ್ರೀಸ್ ಆಗ್ತದೆ. 12,359 ಕೋಟಿ ಪ್ರಾಫಿಟ್ಸ್ ಅನ್ನು ICICI ಬ್ಯಾಂಕ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ICICI ಬ್ಯಾಂಕ್ನ ಟೋಟಲ್ ಇನ್ಕಮ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗಿದೆ. ಪ್ರಾಫಿಟ್ಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದು, ಇಯರ್ ಆನ್ ಇಯರ್ ಸ್ಟ್ರಾಂಗ್ ಟೋಟಲ್ ಇನ್ಕಮ್ ಗ್ರೋತ್ ಹಾಗೆಯೇ ನೆಟ್ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನೆಟ್ NPA ಕೂಡ 0.39%ಗೆ ಫಾಲ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಇದು 0.42% ಅರೌಂಡಲ್ಲಿ ಇತ್ತು. ಸೊ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಸ್ಟಿಮೇಷನ್ ಏನಿತ್ತು, ಎಸ್ಟಿಮೇಷನ್ಗಿಂತ ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ HDFC ಬ್ಯಾಂಕ್, ICICI ಬ್ಯಾಂಕಲ್ಲಿ ಕೂಡ ಬ್ರೋಕರೇಜ್ ಟಾರ್ಗೆಟ್ಸ್ಗಳು ಬರುತ್ತೆ. ಈ ಮೂರು ಸ್ಟಾಕ್ಗಳು ಸೋಮವಾರ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ನ ಡೈರೆಕ್ಷನ್ ಕೂಡ ಡಿಸೈಡ್ ಆಗುತ್ತೆ. RVNL ಕಂಪನಿಗೆ 144 ಕೋಟಿಯ ಆರ್ಡರ್ ಸೌತ್ ಸೆಂಟ್ರಲ್ ರೈಲ್ವೆ ಕಡೆಯಿಂದ ಸಿಕ್ಕಿದೆ. ಸೊ ಈ ಒಂದು ನ್ಯೂಸ್ ಏನಿದೆ ಶುಕ್ರವಾರ ಮಾರ್ಕೆಟ್ ಅವರ್ಸ್ನ ನಂತರ ನೋಡೋದಕ್ಕೆ ಸಿಕ್ಕಿದೆ. ಇದರ ಒಂದು ಇಂಪ್ಯಾಕ್ಟ್ ಸೋಮವಾರ ನೋಡೋದಕ್ಕೆ ಸಿಗ್ಬೋದು. ಬಟ್ ಕಳೆದ ಒಂದು ವರ್ಷದಿಂದ ನಾವು ಅಬ್ಸರ್ವ್ ಮಾಡಿದಾಗ RVNL ಆಲ್ಮೋಸ್ಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತದೆ. ಎಷ್ಟೇ ಆರ್ಡರ್ನ ನ್ಯೂಸ್ ಬಂದರೂ ಕೂಡ ಅಥವಾ ಪಾಸಿಟಿವ್ ರಿಸಲ್ಟ್ನ ನ್ಯೂಸ್ ಬಂದರೂ ಕೂಡ ಸ್ಟಾಕ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಕಾಣಿಸ್ತಿಲ್ಲ. ಅದಕ್ಕೆ ರೀಸನ್ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು, ವ್ಯಾಲ್ಯೂಷನ್ ಕೂಡ ಎಕ್ಸ್ಪೆನ್ಸಿವ್ ಆಗಿತ್ತು. ಆದ್ದರಿಂದ ಈಗ ಸ್ವಲ್ಪ ಸೈಡ್ ವೇಸ್ನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತದೆ. ಸೊ ಮ್ಯಾಸ್ಗಾನ್ ಡಾಕ್ ಫ್ರಾನ್ಸ್ ಕಂಪನಿ ಜೊತೆಯಲ್ಲಿ ಒಂದು MOU ಅನ್ನು ಸೈನ್ ಮಾಡಿದರೆ. ಮ್ಯಾಸ್ಗಾನ್ ಡಾಕ್ಗೆ ಗೌರ್ಮೆಂಟ್ನ ಕಡೆಯಿಂದ ಆರ್ಡರ್ಗಳು ಸಿಕ್ಕಿತ್ತು. ಸೊ ಡಿಸೆಂಬರ್ 2024ರಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿ 2,867 ಕೋಟಿಯ ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದ್ರು. ಸೊ ಸಬ್ಮರೈನ್ಗಳನ್ನು ಬಿಲ್ಡ್ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಮ್ಯಾಸ್ಗಾನ್ ಡಾಕ್ಗೆ ಸಿಕ್ಕಿತ್ತು. ಸೊ ಈ ಒಂದು ಸಬ್ಮರೈನ್ ಬಿಲ್ಡಿಂಗ್ನಲ್ಲಿ ಫ್ರಾನ್ಸ್ ಕಂಪನಿಯ ಹೆಲ್ಪನ್ನು ತಗೊಳ್ಳೋದು ಮ್ಯಾಸ್ಗಾನ್ ಡಾಕ್ನ ಉದ್ದೇಶ ಆಗಿದೆ. ಆ ರೀಸನ್ನಿಂದ ಅವರು ಕಾಂಟ್ರಾಕ್ಟನ್ನು ಸೈನ್ ಮಾಡಿದರೆ. ಈ ನ್ಯೂಸ್ ಕೂಡ ನಮಗೆ ಶುಕ್ರವಾರ ಮಾರ್ಕೆಟ್ ಅವರ್ಸ್ನ ನಂತರ ನೋಡೋದಕ್ಕೆ ಸಿಕ್ಕಿದೆ. ಸೊ ಮ್ಯಾಸ್ಗಾನ್ ಡಾಕ್ ಕೂಡ ಒಳ್ಳೆ ಒಂದು ರಿಟರ್ನ್ಸನ್ನೇ ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ರೀಸೆಂಟ್ ಟೈಮ್ನಲ್ಲಿ ಸ್ವಲ್ಪ ಸ್ಟಾಕ್ ಸ್ಲೋ ಡೌನ್ ಆಗಿದೆ. ಸ್ಟೆರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂವೇಬಲ್ ಎನರ್ಜಿ 3 ಹೊಸ ಆರ್ಡರ್ಗಳನ್ನು ಪಡ್ಕೊಂಡಿದ್ದಾರೆ. ಟೋಟಲ್ 1,772 ಕೋಟಿಯ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಹಾಗೆ ಟೋಟಲ್ ಆರ್ಡರ್ ಇನ್ಫ್ಲೋ 2025ರಲ್ಲಿ 3,775 ಕೋಟಿಯಷ್ಟು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಂದು ಸ್ಟ್ರಾಂಗ್ ಆರ್ಡರ್ ಇನ್ಫ್ಲೋ ಈ ಒಂದು ಕಂಪನಿಯಲ್ಲಿ ಇದೆ. ರಿನ್ಯೂವೇಬಲ್ ಸೆಗ್ಮೆಂಟಲ್ಲಿ ಒಳ್ಳೆ ಒಂದು ಆರ್ಡರ್ಸ್ಗಳನ್ನ ಕಂಪನಿ ಪಡ್ಕೋತಿದ್ದಾರೆ. ಬಟ್ ಈ ಒಂದು ಸ್ಟಾಕ್ ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಆಗಿತ್ತು. ಮಾರ್ಕೆಟ್ ಅವರ್ಸ್ನ ನಂತರ ಈ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನೋಡಬೇಕಾಗುತ್ತೆ ಸೋಮವಾರ ಈ ಒಂದು ರಿಸಲ್ಟ್ಗೆ ಯಾವ ರೀತಿಯಲ್ಲಿ ಸ್ಟೆರ್ಲಿಂಗ್ ವಿಲ್ಸನ್ ರೆಸ್ಪಾನ್ಸ್ ಅನ್ನು ಕೊಡುತ್ತೆ ಅಂತ. ಮಾರಿಕೋ ಒಂದು ಆಕ್ವಿಸಿಷನ್ ಅನ್ನು ರೀಸೆಂಟಾಗಿ ಪ್ಲಾನ್ ಮಾಡಿದ್ರು. ಟ್ರೂ ಎಲಿಮೆಂಟ್ಸ್ ಅನ್ನುವಂಥ ಕಂಪನಿಯಲ್ಲಿ 54% ಸ್ಟೇಕನ್ನು ಬೈ ಮಾಡಿದ್ರು. ಮಿಕ್ಕಿರುವಂಥ 46% ಸ್ಟೇಕನ್ನು ಈಗ ಬೈ ಮಾಡ್ಕೊಂಡಿದ್ದಾರೆ. ಸೊ 138 ಕೋಟಿಗೆ ಈ ಒಂದು ಆಕ್ವಿಸಿಷನ್ ಕಂಪ್ಲೀಟ್ ಆಗಿದೆ. ಸೊ ಟೋಟಲ್ ಹೋಲ್ಡಿಂಗ್ ಈಗ 100% ಆಗಿರುತ್ತೆ. ಸೊ ತಮ್ಮ ಒಂದು ಹೆಲ್ತಿ ಫುಡ್ ಪೋರ್ಟ್ಫೋಲಿಯೋ ಏನಿದೆ ಅದನ್ನು ಮಾರಿಕೋ ಇನ್ನಷ್ಟು ಎನ್ಹಾನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಮಾರಿಕೋ ಈ ಒಂದು ಆಕ್ವಿಸಿಷನ್ ಕಂಪ್ಲೀಟ್ ಮಾಡಿರೋದು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಸೋಮವಾರ ಮಾರಿಕೋ ಕೂಡ ಫೋಕಸ್ನಲ್ಲಿರುವಂಥ ಚಾನ್ಸಸ್ ಇದೆ.
ಮಿಡ್ ವೆಸ್ಟ್ IPO ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿದೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅಲಾಟ್ಮೆಂಟನ್ನು ಸೋಮವಾರ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಫಾಲ್ ಆಗ್ತಾ ಬರ್ತಿದೆ. ₹97 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು ₹1350 ಪ್ರಾಫಿಟ್ ಪ್ರತಿ ಲಾಟ್ನ ಮೇಲೆ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.